ಇಲ್ಲಿ ಮಲ್ಕೊಳ್ಳಿ. ಇಲ್ಲ ಬೇಡ. ಏನ್ ಬೇಡ? ನಾನ್ ಏನ್ ಹೇಳಿದ್ರು ಬೇಡ 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 ಅಂತ ಹೇಳ್ತಾನೆ ಇರ್ತೀರಾ. ನೆನ್ನೆ ನಾನು ಅಷ್ಟು ಬಡ್ಕೊಂಡೆ ರಾತ್ರಿ ಹೊತ್ತು ಹೊರಗಡೆ ಹೋಗೋದ್ ಬೇಡ ಅಂತ. ನನ್ ಮಾತ್ ಕೇಳಿದ್ರಾ? ಹಾ, ಇವಾಗ ನೋಡಿ ನಿಮ್ಮ ಅವಸ್ಥೆ. ಡಾಕ್ಟ್ರು ಏನಂತ ಹೇಳಿದಾರೆ? 3 ದಿನ ರೆಸ್ಟ್ ಮಾಡ್ಬೇಕು ಅಂತ. ಸುಮ್ನೆ ಮಲ್ಕೊಳ್ಳಿ ಬನ್ನಿ. ಏನಿದು ರಾಧಾ, ಮೈನ ಈ ರೀತಿ ಜೋರ್ ಮಾಡ್ತದಾಳೆ? ಪರವಾಗಿಲ್ವೇ? ಒಳಗಿರೋ ಹೆಂಡತಿ ಪಾತ್ರಧಾರಿ ಇಣಕಿ ಇಣಕಿ ಆಚೆ ಬರ್ತಾ ಇದೆ. ನೀವು ಇದೇ ರೀತಿ ಮಾತಾಡ್ತಿದ್ರೆ ನನ್ನೊಳಗಿರೋ ಹೆಂಡತಿ ಪಾತ್ರ ಆಚೆ ಬರುತ್ತೆ. ಅಯ್ಯೋ ಬೇಡಪ್ಪ. ನೀವೇನ್ ಬಾಬಾ ನೋಡ್ತಿದ್ದೀರಾ? ನೀವೇ ತಾನೇ ನಿನ್ನೆ ರಾತ್ರಿ ಊರ್ ಸುತ್ಕೊಂಡು ಬಿರಿಯಾನಿ ತಿನ್ಕೊಂಡ್ ಬರೋ ಐಡಿಯಾ ಕೊಟ್ಟಿದ್ದು. ಹಾ, ಹೋಗಿ ಮಲ್ಕೊಳಕ್ ಹೇಳಿ. ಹಾ ಹೇಳ್ತೀನಿ. ಧ್ರುವ, ಯಾಕೋ ಬರ್ತಾ ಬರ್ತಾ ಸೌಂಡ್ ಸ್ವಲ್ಪ ಜಾಸ್ತಿ ಆಗ್ತಿರೋಂಗಿದೆ. ಇದು ಹೀಗೆ ನಡೀತಾ ಇದ್ರೆ ನಮ್ ಸ್ಪೀಕರ್ ಎಲ್ಲ ಬ್ಲಾಸ್ಟ್ ಆಗ್ಬಿಡುತ್ತೆ. ಬ್ಲಾಸ್ಟ್ ಆಗೋದಕ್ಕೂ ಮುಂಚೆ ತಾವು ಸರೆಂಡರ್ ಆಗೋದು ಸ್ವಲ್ಪ ಒಳ್ಳೇದೆ. ಸರಿ ಸರಿ, ನಾನು ಹೋಗಿ ಮಲಗ್ತೇನೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ಬಾಯೆಲ್ಲ ಒಂಥರ ಜ್ವರ ಬಂದು ಕಸ್ರೆ ಕಸ್ರೆ ತರ ಆಗಿದೆ. ನನ್ಗೆ ನಿಮ್ ಕೈಯಾರೆ ಏನಾದ್ರೂ ರುಚಿ ರುಚಿಯಾಗಿ ಖಾರವಾಗಿ ಏನಾದ್ರೂ ಮಾಡ್ಕೊಡ್ತೀರಾ? ತಿಂದು ಹೋಗಿ ಮಲಗ್ ಬರ್ತೀನಿ. ಖಾರವಾಗಿ ಮತ್ತೆ ವಾಂತಿ ಮಾಡಕ್ಕ? ಡಾಕ್ಟರ್ ನಿಮ್ಗೆ ಬರೀ ಗಂಜಿ ಮಾತ್ರ ಕೊಡಕ್ ಹೇಳಿದ್ದಾರೆ. ನನ್ ಗಂಜಿನೇ ತಂದ್ಕೊಡೋದು. ಹೋಗ್ ಮಲ್ಕೊಳ್ಳಿ. ಹೇಳೋರು ಹೇಳೋ ತರ ಹೇಳಿದ್ರೆ ಕೇಳ್ತೀರಾ ಅಲ್ವಾ? ಬಾವಾ ನೀವೊಳ್ಳೆ. ಸುಮ್ನೆ ತಮಾಷೆ ಮಾಡ್ದೆ ಮೈನಾ. ಈಗ ನನಗಿಷ್ಟ ಇರೋದು ನೀನ್ ಮಾಡ್ಕೊಡಲ್ವಾ? ಏನ? ಬಿಸಿ ಬಿಸಿ ಅನ್ನ, ಉಪ್ಸಾರು, ಅದ್ರ ಜೊತೆ ಸೊಪ್ಪಿನ ಪಲ್ಯ ತಿಂತಿದ್ರೆ ಆಹಾ ಏನ್ ಚೆನ್ನಾಗಿರುತ್ತೆ ಗೊತ್ತಾ? ರೀ, ನನ್ ತಂಗಿ ಗಂಡ ಗಂಜಿ ಕುಡಿತೀನಿ ಅಂದ್ರೆ ನೀವು ಬಿಸಿ ಬಿಸಿ ಉಪ್ಸಾರು ಪಲ್ಯ ಕೇಳ್ತಿದ್ದೀರಾ? ಅಯ್ಯೋ, ನಿನ್ ತಂಗಿ ಗಂಡ ಗಂಜಿ ಕುಡಿಯೋರ್ಗು ನಾನ್ ಗಂಜಿ ಕುಡಿತಾ ಇರಕ್ಕಾಗತ್ತಾ? ಹೌದು. ಇದು ತುಂಬಾ ಅನ್ಯಾಯ ಆಯ್ತು ಕಣೆ. ಹೇಳು ದೀಪಾ, ಏನು ಚಿಕ್ಕಪ್ಪ ಚಿಕ್ಕಮ್ಮ ಇನ್ನು ಹೊರಟಿಲ್ವಾ? ಹೊರಟ್ಬಿಟ್ರು ಅಣ್ಣ. ಓ, ಮತ್ತಿನ್ನೇನು? ಇಲ್ಲಿಂದ ಹೊರಟು ಅಲ್ಲಿಗೆ ಬರ್ತಿದ್ದಾರೆ. ಏನ್ ಹೇಳ್ತಾ ಇದೀಯ ದೀಪಾ? ಅವ್ರು ಇಲ್ಲಿಗೆ ಯಾಕೆ ಬರ್ತಾ ಇದಾರೆ? ಮತ್ತಿನ್ ಯಾಕೆ? ಚಿಕ್ಕಪ್ಪ ಚಿಕ್ಕಮ್ಮ ಅಮ್ಮನ್ ಕಿವಿಲ್ ಏನೇನೋ ತುಂಬಿ ನಿನ್ನ ಹೇಗಾದ್ರೂ ಮಾಡಿ ಇವತ್ ಕರ್ಕೊಂಡ್ ಬರ್ಬೇಕು ಅಂತ 3 ಅಲ್ಲಿಗೆ ಬರ್ತಿದ್ದಾರೆ. ಓ, ಅಮ್ಮ ಬರ್ತಾ ಇದ್ದಾರಾ? ಈ ಡ್ರಾಮಾ ಎಲ್ಲಿ ನಡೆಯುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಚಿಕ್ಕಪ್ಪ ಪರ್ಫಾರ್ಮ್ ಮಾಡಿಸೋದಕ್ಕೆ ಇಲ್ಲಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಆಯ್ತು. ಸರಿ, ನಾನೆಲ್ಲ ನೋಡ್ಕೊಳ್ತೀನಿ ಬಿಡು. ಅವ್ರು ಏನೇ ಹೇಳಿದ್ರು ಪರವಾಗಿಲ್ಲ, ನಾನು ಮಾತ್ರ ಇಲ್ಲಿಂದ ಬರಲ್ಲ. ನೀನು ಹೇಳಿದಕ್ಕೆ ಥ್ಯಾಂಕ್ಸ್ ದೀಪಾ. ನೀನು ಇವಾಗ ಫೋನ್ ಕಟ್ ಮಾಡು. ಅಣ್ಣ ಒಂದ್ ನಿಮಿಷ. ಏನ್ ಹೇಳ್ದೀಪಾ? ನಾನೇನ್ ಅವ್ರು ಅಲ್ಲಿಗೆ ಬರ್ತಿದ್ದಾರೆ ಅಂತ ಮಾತ್ರ ಹೇಳೋದಕ್ಕೆ ಕಾಲ್ ಮಾಡಿಲ್ಲ ಅಣ್ಣ. ಮತ್ತೆ ನೀನ್ ಇನ್ಮೇಲಿಂದ ಅಲ್ಲಿರ್ಬೇಡ, ಇಲ್ಲೇ ಬಂದ್ಬಿಡು ಅಂತ ಹೇಳೋದಕ್ಕೆ ಕಾಲ್ ಮಾಡ್ದೆ. ಏನು ಅವ್ರಿಗೆ ಹೆದರ್ಕೊಂಡು ಮನೆಗೆ ಬಂದ್ಬಿಡು ಅಂತ ಹೇಳ್ತಾ ಇದೀಯಾ? ಅವರಿಗೆಲ್ಲ ಹೆದರ್ಕೊಂಡು ನನ್ ಮನೆಗ್ ಬಾ ಅಂತ ಹೇಳ್ತಿಲ್ಲ ಅಣ್ಣ. ಆ ತುಳಸಿನ ಮನೆ ಬಿಟ್ಟು ಓಡಿಸೋದಕ್ಕೆ ಹೇಳ್ತಿರೋದು. ಈ ತುಳಸಿ ನಿಮ್ಮನ್ನ ಮನೆ ಕರ್ಕೊಂಡ್ ಬರೋದೇ ಏನೋ ದೊಡ್ಡ ಸಾಧನೆ ಅಂತ ಅಮ್ಮನ ಹತ್ರ ಬಿಲ್ಡಪ್ ಕೊಡ್ತಿದ್ದಾಳೆ. ಅವಳು ಹೇಗಾದ್ರೂ ಮಾಡಿ ಅವಳ ಜೀವ ಆದ್ರೂ ಕೊಟ್ಟು ನಿನ್ನ ಅತ್ತಿಗೆಯಿಂದ ದೂರ ಮಾಡ್ತಾಳಂತೆ. ಈ ರೇಂಜಿಗೆ ಅಮ್ಮನ ಮನ್ಸಲ್ಲಿ ಅತ್ತಿಗೆ ಬಗ್ಗೆ ವಿಷ ಬಿತ್ತಾ ಇದ್ದಾಳಣ್ಣ. ನೀನ್ ಇಲ್ಲಿಗೆ ಬರ್ದೇ ಇರೋವರೆಗೂ ಅಮ್ಮ ಅವಳ ಮಾತನ್ನ ಕೇಳ್ತಾ ಇರ್ತಾರೆ. ನೀನ್ ಇಲ್ಲಿಗೆ ಬಂದ್ರೆ ಮಾತ್ರನೇ ಅಮ್ಮನ್ನ ಅವಳ ಕಂಟ್ರೋಲಿಂದ ಕಾಪಾಡಕ್ಕಾಗದು. ಮೊದ್ಲು ಅವಳನ್ನ ಮನೆ ಬಿಟ್ಟು ಓಡಿಸ್ಬೇಕು. ಆಗ್ಲೇ ಅಮ್ಮನ ಹತ್ರ ಅತ್ತಿಗೆ ಬಗ್ಗೆ ಸ್ವಲ್ಪನೇ ತಿಳಿಸಿ ನಮ್ಮ ಮನೆ ಕರ್ಸ್ಕೊಳಕ್ಕಾಗದು ಅಣ್ಣ. ನೀನಿವಾಗ ಹೇಳೋದನ್ನ ಕೇಳ್ಕೊಂಡು ನಾನೇನಾದ್ರೂ ಅಲ್ಲಿಗೆ ಬಂದ್ರೆ ಅವಾಗ ತುಳಸಿ ಮಾತ್ಗೆ ಬೆಲೆ ಜಾಸ್ತಿ ಸಿಗುತ್ತೆ. ನಾನೀಗ ಬರಲ್ಲ. ನನ್ಗೆ ಯಾವಾಗ ಬರಬೇಕು ಅನ್ಸುತ್ತೋ ಅವಾಗ ಬರ್ತೀನಿ. ನೀನಿವಾಗ ಕಾಲ್ ಕಟ್ ಮಾಡು. ಅಣ್ಣ ಒಂದ್ ನಿಮಿಷ. ಹಲೋ ಅಣ್ಣ.